ಮನೆಯಲ್ಲಿ ಕೆಲಸ ಮಾಡುವ ಗೃಹಿಣಿಯರಿಗೆ ಆದಾಯ ತೆರಿಗೆ ಸಲ್ಲಿಸುವ ಅಗತ್ಯ ಇಲ್ಲ ಅನ್ನೋದು ಹಲವರ ನಂಬಿಕೆ. ಆದ್ರೆ ಇದು ಸಂಪೂರ್ಣ ಸತ್ಯ ಅಲ್ಲ. ಗೃಹಿಣಿಯರು ಕೆಲವು ಮೂಲಗಳಿಂದ ಆದಾಯ ಗಳಿಸ್ತಾ ಇದ್ರೆ ಅವರೂ ಕೂಡ ಆದಾಯ ತೆರಿಗೆ ನಿಯಮಗಳ ವ್ಯಾಪ್ತಿಗೆ ಬರ್ತಾರೆ. ಬ್ಯಾಂಕ್ ಠೇವಣಿಗಳ ಮೇಲಿನ ಬಡ್ಡಿ, ಬಾಡಿಗೆ ಆದಾಯ, ಹೂಡಿಕೆಗಳಿಂದ ಬರುವ ಲಾಭ ಅಥವಾ ಇತರ ಆದಾಯಗಳಿದ್ರೆ ಕೆಲವು ಸಂದರ್ಭಗಳಲ್ಲಿ ಐಟಿಆರ್ ಸಲ್ಲಿಸೋದು ಕಡ್ಡಾಯವಾಗಬಹುದು. ಯಾವಾಗ ಕಡ್ಡಾಯ ಅಂತ ಬಂದ್ರೆ, ಆದಾಯ ತೆರಿಗೆ ಕಾಯ್ದೆಯ ಪ್ರಕಾರ ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯ ಸರ್ಕಾರ ನಿಗದಿಪಡಿಸಿರುವ ಮೂಲ ತೆರಿಗೆ ವಿನಾಯಿತಿ ಮಿತಿಗಿಂತ ಕಡಿಮೆ ಇದ್ರೆ ಸಾಮಾನ್ಯವಾಗಿ ಐಟಿಆರ್ ಸಲ್ಲಿಸೋ ಅಗತ್ಯ ಇರೋದಿಲ್ಲ. ಈ ಹೊಸ ತೆರಿಗೆ ಪದ್ಧತಿಯ ಪ್ರಕಾರ ಗೃಹಿಣಿಗೆ ವಾರ್ಷಿಕ 4 ಲಕ್ಷದ ತನಕ ಆದಾಯ ಬರ್ತಾ ಇದ್ರೆ ತೆರಿಗೆ ಇಲ್ಲ, ರಿಟರ್ನ್ ಸಲ್ಲಿಸಬೇಕಿಲ್ಲ. ಆದಾಯ 4 ಲಕ್ಷ ಮೀರಿದ್ರೆ ಐಟಿಆರ್ ಸಲ್ಲಿಸೋ ಅಗತ್ಯ ಉಂಟಾಗಬಹುದು. ಹಳೆ ತೆರಿಗೆ ಪದ್ಧತಿ ಯಾವ ರೀತಿ ಇತ್ತು ಅಂದ್ರೆ 60 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಗೃಹಿಣಿಯರಿಗೆ 2.5 ಲಕ್ಷದ ತನಕ ತೆರಿಗೆ ಇಲ್ಲ. 60 ರಿಂದ 80 ವರ್ಷದೊಳಗಿನ ಹಿರಿಯ ನಾಗರಿಕರಿಗೆ 3 ಲಕ್ಷದ ತನಕ ತೆರಿಗೆ ಇಲ್ಲ. 80 ವರ್ಷ ಮೇಲ್ಪಟ್ಟ ಸೂಪರ್ ಸೀನಿಯರ್ ನಾಗರಿಕರಿಗೆ 5 ಲಕ್ಷದ ತನಕ ತೆರಿಗೆ ಇಲ್ಲ. ಹೀಗಾಗಿ ಗೃಹಿಣಿಯ ಒಟ್ಟು ವಾರ್ಷಿಕ ಆದಾಯ ಈ ಮಿತಿಗಳನ್ನ ಮೀರಿದ್ರೆ ಐಟಿಆರ್ ಸಲ್ಲಿಸೋದು ಕಡ್ಡಾಯವಾಗುತ್ತೆ. ಇನ್ನು ಗೃಹಿಣಿಯರ ಆದಾಯದ ಮೂಲಗಳು ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ, ಗಂಡ ನೀಡುವ ಮನೆ ಖರ್ಚಿನ ಹಣ. ಈಗ ಪತಿ ಮನೆ ನಿರ್ವಹಣೆಗೆ ಅಂತ ಪತ್ನಿಗೆ ಕೊಡೋ ಹಣವನ್ನ ಆದಾಯ ಅಂತ ಪರಿಗಣಿಸೋದಿಲ್ಲ. ಅದು ನೇರವಾಗಿ ಪತ್ನಿಯ ಬ್ಯಾಂಕ್ ಖಾತೆಗೆ ಜಮೆ ಆಗಿದ್ರೂ ತೆರಿಗೆ ವಿಧಿಸಲಾಗೋದಿಲ್ಲ. ಇನ್ನು ಫಿಕ್ಸ್ಡ್ ಡೆಪಾಸಿಟ್ ಬಡ್ಡಿ, ಗೃಹಿಣಿಯ ಹೆಸರಿನಲ್ಲಿರೋ ಎಫ್ಡಿಗಳಿಂದ ಬರೋ ಬಡ್ಡಿಯನ್ನ ಆದಾಯವಾಗಿ ಪರಿಗಣಿಸಲಾಗುತ್ತೆ. ಈ ಆದಾಯ ತೆರಿಗೆ ಮಿತಿಯನ್ನ ಮೀರಿದ್ರೆ ತೆರಿಗೆ ಪಾವತಿಸಬೇಕಾಗಬಹುದು. ಇನ್ನು ಬಾಡಿಗೆ ಆದಾಯ, ಮನೆಯಿಂದ ಅಥವಾ ಇತರ ಆಸ್ತಿಯಿಂದ ಬಾಡಿಗೆ ಬರ್ತಾ ಇದ್ರೆ ಅದು ತೆರಿಗೆಗೆ ಒಳಪಡುವ ಆದಾಯವಾಗುತ್ತೆ. ಈ ಆದಾಯ ಗಂಡನ ಹೆಸರಿನಲ್ಲಿದ್ರೆ ತೆರಿಗೆ ರಿಟರ್ನ್ ಅಗತ್ಯ ಇಲ್ಲ, ಪತ್ನಿಯ ಹೆಸರಿನಲ್ಲಿದ್ರೆ ರಿಟರ್ನ್ ಅಗತ್ಯ. ಇನ್ನು ಹೂಡಿಕೆಗಳಿಂದ ಬರುವ ಲಾಭ ಅಂತ ಬಂದ್ರೆ ಷೇರುಗಳಾಗಿರಬಹುದು, ಮ್ಯೂಚುವಲ್ ಫಂಡ್ಗಳು ಅಥವಾ ಇತರ ಹೂಡಿಕೆಗಳಿಂದ ಬರೋ ಲಾಭ ಕೂಡ ಆದಾಯದ ಭಾಗವಾಗುತ್ತೆ. ಇದನ್ನ ಪ್ಯಾನ್ ಡಿಮ್ಯಾಟ್ ಅಕೌಂಟ್ ಮೂಲಕ ಪತ್ತೆ ಹಚ್ಚಬಹುದು. ಇನ್ನು ಉಡುಗೊರೆ, ಸಂಬಂಧಿಕರಿಂದ ಬಂದ ಉಡುಗೊರೆಗಳಿಗೆ ತೆರಿಗೆ ಇಲ್ಲ. ಆದ್ರೆ ಸಂಬಂಧಿಕರಲ್ಲದ ವ್ಯಕ್ತಿಗಳಿಂದ ಒಂದು ಹಣಕಾಸು ವರ್ಷದಲ್ಲಿ 50,000ಕ್ಕಿಂತ ಹೆಚ್ಚಿನ ಮೌಲ್ಯದ ಉಡುಗೊರೆ ಬಂದ್ರೆ ಅದು ತೆರಿಗೆಗೆ ಒಳಪಡಬಹುದು. ಇನ್ನು ಪತಿಯ ಹಣವನ್ನ ಪತ್ನಿಯ ಹೆಸರಲ್ಲಿ ಹೂಡಿಕೆ ಮಾಡಿದ್ರೆ, ಪತಿ ತನ್ನ ಹಣವನ್ನ ಪತ್ನಿಯ ಹೆಸರಿನಲ್ಲಿ ಹೂಡಿಕೆ ಮಾಡಿದ್ರೆ ಮೂಲ ಹೂಡಿಕೆ ಪತಿಯ ಆದಾಯಕ್ಕೆ ಸಂಬಂಧಿಸಿದಂತೆಯೇ ಪರಿಗಣಿಸಲಾಗುತ್ತೆ. ಆದ್ರೆ ಆ ಹೂಡಿಕೆಯಿಂದ ಮುಂದಿನ ದಿನಗಳಲ್ಲಿ ಬರುವ ಆದಾಯವನ್ನ ತೆರಿಗೆ ನಿಯಮಗಳ ಪ್ರಕಾರ ಪರಿಶೀಲಿಸಲಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಕ್ಲಬ್ಬಿಂಗ್ ಆಫ್ ಇನ್ಕಮ್ ನಿಯಮವನ್ನ ಅನ್ವಯಿಸಬಹುದು. ಗೃಹಿಣಿಯರಿಗೆ ತೆರಿಗೆ ವಿನಾಯಿತಿಗಳು ಅಂದ್ರೆ ಸೆಕ್ಷನ್ 80D ಪ್ರಕಾರ ಆರೋಗ್ಯ ವಿಮೆ ಪ್ರೀಮಿಯಂ ಪಾವತಿಸಿದ್ರೆ ತೆರಿಗೆ ವಿನಾಯಿತಿಯನ್ನ ಪಡ್ಕೊಳ್ಳಬಹುದು. ಸೆಕ್ಷನ್ 80G ಪ್ರಕಾರ ಅನುಮೋದಿತ ದತ್ತಿ ಸಂಸ್ಥೆಗಳಿಗೆ ನೀಡಿದ ದೇಣಿಗೆಗೆ ತೆರಿಗೆ ಕಡಿತ ಲಭ್ಯ ಇದೆ. ಸೆಕ್ಷನ್ 80TTA ಪ್ರಕಾರ 60 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಉಳಿತಾಯ ಖಾತೆಯ ಬಡ್ಡಿ ಆದಾಯದಲ್ಲಿ 10,000 ತನಕ ಕಡಿತ ಪಡೆಯಬಹುದು. ಸೆಕ್ಷನ್ 80TTB ಪ್ರಕಾರ ಹಿರಿಯ ನಾಗರಿಕರು ಬಡ್ಡಿ ಆದಾಯದ ಮೇಲೆ 50,000 ತನಕ ತೆರಿಗೆ ವಿನಾಯಿತಿ ಪಡೆಯಬಹುದು. ಇನ್ನು ಅಂಚೆ ಕಚೇರಿ ಉಳಿತಾಯ ಖಾತೆ ಅಂತ ಬಂದಾಗ ಅಂಚೆ ಕಚೇರಿ ಉಳಿತಾಯ ಖಾತೆಯ ಬಡ್ಡಿ ಮೇಲೆ ವೈಯಕ್ತಿಕ ಖಾತೆಗೆ 3,500 ಮತ್ತು ಜಂಟಿ ಖಾತೆಗೆ 7,000 ತನಕ ತೆರಿಗೆ ವಿನಾಯಿತಿ ಸಿಗುತ್ತೆ. ತೆರಿಗೆಗೆ ಒಳಪಡುವ ಆದಾಯವನ್ನ ಹೇಗೆ ಲೆಕ್ಕ ಹಾಕಬೇಕು ಅಂತ ನೋಡೋದಾದ್ರೆ, ಮೊದಲು ಎಲ್ಲಾ ಮೂಲಗಳಿಂದ ಬಂದ ಆದಾಯವನ್ನ ಒಟ್ಟುಗೂಡಿಸಬೇಕು. ನಂತರ ಪಿಪಿಎಫ್, ಎನ್ಎಸ್ಪಿ, ಆರೋಗ್ಯ ವಿಮೆ, ದೇಣಿಗೆ ಮೊದಲಾದ ಹೂಡಿಕೆಗಳ ಮೇಲೆ ಸಿಗೋ ವಿನಾಯಿತಿಗಳನ್ನ ಕಡಿತಗೊಳಿಸಬೇಕು. ಉಳಿಯುವ ಮೊತ್ತವೇ ತೆರಿಗೆಗೆ ಒಳಪಡೋ ಆದಾಯವಾಗುತ್ತೆ. ನಾನು ಗೃಹಿಣಿ, ಹೀಗಾಗಿ ಐಟಿಆರ್ ಸಲ್ಲಿಸೋ ಅಗತ್ಯ ಇಲ್ಲ ಅನ್ನೋ ಕಲ್ಪನೆ ನಿಮಗಿರಬಹುದು. ಆದ್ರೆ ಅದು ಎಲ್ಲಾ ಕಾಲಕ್ಕೂ ಸರಿಯಲ್ಲ. ಗೃಹಿಣಿಯರು ಬ್ಯಾಂಕ್ ಬಡ್ಡಿ, ಬಾಡಿಗೆ, ಹೂಡಿಕೆ ಲಾಭ ಅಥವಾ ಇತರ ಮೂಲಗಳಿಂದ ಆದಾಯ ಗಳಿಸ್ತಾ ಇದ್ರೆ ತೆರಿಗೆ ನಿಯಮಗಳನ್ನ ತಿಳಿದುಕೊಳ್ಳೋದು ಅಗತ್ಯ. ಆದಾಯ ತೆರಿಗೆ ಮಿತಿಯನ್ನ ಮೀರಿದ್ರೆ ಐಟಿಆರ್ ಸಲ್ಲಿಸೋದು ಕಾನೂನುಬದ್ಧ ಕರ್ತವ್ಯ ಮಾತ್ರ ಅಲ್ಲ, ಭವಿಷ್ಯದಲ್ಲಿ ಸಾಲ, ವೀಸಾ ಅಥವಾ ಹಣಕಾಸು ವ್ಯವಹಾರಗಳಿಗೂ ಸಹಾಯಕವಾಗುತ್ತೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.